ಎಲ್ಲಾ ಸ್ನೇಹಿತರಿಗೆ ನಮಸ್ಕಾರ. ನಮ್ಮ ಚಾನೆಲ್ಗೆ ಮರಳಿ ಸ್ವಾಗತಿಸಿ. ನಿಷ್ಠಾವಂತ ಸಹಚರರಿಂದ ಶಕ್ತಿಯುತ ಆಟಗಾರರ ತನಕ ಯಾವ ತಳಿಗಳು ಪ್ರಪಂಚದಾದ್ಯಂತ ಹೃದಯಗಳನ್ನು ಕದಿಯುತ್ತಿವೆ ಎಂಬುದನ್ನು ಕಂಡುಹಿಡಿಯಿರಿ. ಡಾಗ್ ಬ್ರೀಡ್ ಬಾಕ್ಸರ್ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಎಲ್ಲವನ್ನೂ ಅನ್ವೇಷಿಸಿ. ಈ ತಳಿಗಳ ವಿಶೇಷತೆಯನ್ನು ಈ ವಿಡಿಯೋ ನಿಮಗೆ ತೋರಿಸುತ್ತದೆ. ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಕ್ಲಿಕ್ ನನಗೆ ಅತ್ಯಗತ್ಯವಿದೆ. ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ವಿಷಯಕ್ಕೆ ಬನ್ನಿ. ಇಂದಿನ ವಿಡಿಯೋ ವಿಷಯವು ಬಾಕ್ಸರ್ ಆಗಿದೆ. ಬಾಕ್ಸರ್ಗೆ ಸಂಬಂಧಿಸಿದಂತೆ ನೀವು ಹುಡುಕುತ್ತಿರುವ ಮಾಹಿತಿಯ ವಿವರವಾದ ಸ್ಥಗಿತ ಇಲ್ಲಿದೆ. ತಳಿಯ ಹೆಸರು ಬಾಕ್ಸರ್. ಬಣ್ಣಗಳು ಜಿಂಕೆ, ಬ್ರಿಂಡಲ್, ಬಿಳಿ. ಆದ್ಯತೆಯ ಆಹಾರ ಹೆಚ್ಚಿನ ಪ್ರೋಟೀನ್, ಕಿಬ್ಬಲ್, ಮಾಂಸ. ಒಳ್ಳೆಯ ಅಭ್ಯಾಸಗಳು ಶಕ್ತಿಯುತ, ನಿಷ್ಠಾವಂತ, ರಕ್ಷಣಾತ್ಮಕ. ಕೆಟ್ಟ ಅಭ್ಯಾಸಗಳು ಹೈಪರ್ ಆಕ್ಟಿವ್ ಆಗಿರಬಹುದು, ಆರೋಗ್ಯ ಸಮಸ್ಯೆಗಳಿಗೆ ಗುರಿಯಾಗಬಹುದು. ಬಾಕ್ಸರ್ ನಾಯಿ ತಳಿಯ ಸಮಗ್ರ ಅವಲೋಕನ ಇಲ್ಲಿದೆ. ನಾಯಿಗೆ ಗರಿಷ್ಠ ಗಮನ ಅಗತ್ಯವಿರುವ ಸಮಯ ಪಪ್ಪಿಹುಡ್ ಮತ್ತು ಆರಂಭಿಕ ತರಬೇತಿ 8 ವಾರಗಳಿಂದ 6 ತಿಂಗಳ. ಬಾಕ್ಸರ್ಗಳು ನಾಯಿಮರಿಗಳಂತೆ ಹೆಚ್ಚು ಶಕ್ತಿಯುತ ಮತ್ತು ಕುತೂಹಲದಿಂದ ಕೂಡಿರುತ್ತದೆ. ಆರಂಭಿಕ ಸಾಮಾಜಿಕೀಕರಣ ಮತ್ತು ತರಬೇತಿ ಅಗತ್ಯ. ಸರಿಯಾದ ನಡವಳಿಕೆಯ ಅಡಿಪಾಯವನ್ನು ಹೊಂದಿಸಲು ಅವುಗಳಿಗೆ ಹೆಚ್ಚಿನ ಗಮನ ಬೇಕು. ಹದಿಹರೆಯದ 6 ತಿಂಗಳಿಂದ 2 ವರ್ಷಗಳ ಈ ಹಂತದಲ್ಲಿ ಬಾಕ್ಸರ್ಗಳು ವಿಶೇಷವಾಗಿ ಮೊಂಡುತನದ ಮತ್ತು ಪರೀಕ್ಷಾ ಗಡಿಗಳಾಗಬಹುದು. ಆದ್ದರಿಂದ ತರಬೇತಿಯನ್ನು ಬಲಪಡಿಸಲು ಅವುಗಳಿಗೆ ಸ್ಥಿರವಾದ ಗಮನ ಮತ್ತು ಮಾರ್ಗದರ್ಶನದ ಅಗತ್ಯವಿದೆ. ಕಲಿಯುವ ಸಾಮರ್ಥ್ಯ. ಹಠಮಾರಿತನದೊಂದಿಗೆ ಹೆಚ್ಚಿನ ಬುದ್ಧಿವಂತಿಕೆ. ಬಾಕ್ಸರ್ಗಳು ಬುದ್ಧಿವಂತ ಮತ್ತು ಆಜ್ಞೆಗಳನ್ನು ತ್ವರಿತವಾಗಿ ಕಲಿಯಬಹುದು. ಆದಾಗ್ಯೂ ಅವುಗಳ ಬಲವಾದ ಸ್ವತಂತ್ರ ಸರಣಿಯನ್ನು ಹೊಂದಿದೆ. ಅದು ಸ್ಥಿರತೆ ಮತ್ತು ತಾಳ್ಮೆಯಿಂದ ನಿರ್ವಹಿಸದಿದ್ದರೆ ತರಬೇತಿಯನ್ನು ಸವಾಲಾಗಿ ಮಾಡಬಹುದು. ಧನಾತ್ಮಕ ಬಲವರ್ಧನೆಯು ಅವುಗಳೊಂದಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ, ಆದರೆ ವಿನೋದದ ಕೊರತೆಯನ್ನು ಅನುಭವಿಸಿದರೆ ಅವುಗಳು ವಿರೋಧಿಸಬಹುದು. ವಿಧೇಯತೆ ಮತ್ತು ಚುರುಕುತನದ ತರಬೇತಿಯೊಂದಿಗೆ ಅತ್ಯುತ್ತಮವಾದ ಅವುಗಳ ಚುರುಕುತನದಲ್ಲಿ ಉತ್ಕೃಷ್ಟ ಮಾಡಬಹುದು. ವಿಧೇಯತೆ ಮತ್ತು ರಕ್ಷಣೆ ಕ್ರೀಡೆಗಳು, ಆದರೆ ಅವುಗಳಿಗೆ ತರಬೇತಿ ಅವಧಿಗಳನ್ನು ತೊಡಗಿಸಿಕೊಳ್ಳುವ ಹ್ಯಾಂಡ್ಲರ್ ಅಗತ್ಯವಿದೆ. ಜೀವಿತಾವಧಿ. ಸರಾಸರಿ ಜೀವಿತಾವಧಿ 10 ರಿಂದ 12 ವರ್ಷಗಳು. ಆದಾಗ್ಯೂ ಅತ್ಯುತ್ತಮ ಕಾಳಜಿಯೊಂದಿಗೆ ಕೆಲವು ಬಾಕ್ಸರ್ಗಳು 14 ವರ್ಷಗಳವರೆಗೆ ಬದುಕುತ್ತಾರೆ. ಈ ತಳಿಯು ಕೆಲವು ಆನುವಂಶಿಕ ಪರಿಸ್ಥಿತಿಗಳಿಗೆ ಗುರಿಯಾಗಬಹುದು, ಹೃದಯ ಸಮಸ್ಯೆಗಳು ಮತ್ತು ಕ್ಯಾನ್ಸರ್ಗಳಂತೆ. ಆದ್ದರಿಂದ ನಿಯಮಿತ ಪಶುವೈದ್ಯರ ತಪಾಸಣೆ ಅತ್ಯಗತ್ಯ. ಹವಾಮಾನ ಪರಿಸ್ಥಿತಿಗಳು. ವಿಪರೀತ ಹವಾಮಾನ ಬಾಕ್ಸರ್ಗಳಿಗೆ ಸಂವೇದನಾಶೀಲತೆ, ಸಣ್ಣ ಕೋಟ್ ಅನ್ನು ಹೊಂದಿರುತ್ತದೆ ಮತ್ತು ತೀವ್ರತರವಾದ ತಾಪಮಾನಗಳಿಗೆ ಸೂಕ್ಷ್ಮವಾಗಿರುತ್ತದೆ. ಅವುಗಳಿಗೆ ಶೀತ ಹವಾಮಾನವನ್ನು ಚೆನ್ನಾಗಿ ಸಹಿಸುವುದಿಲ್ಲ ಮತ್ತು ಚಳಿಗಾಲದಲ್ಲಿ ಜಾಕೆಟ್ ಬೇಕಾಗಬಹುದು. ಬಿಸಿ ವಾತಾವರಣದಲ್ಲಿ ಅವುಗಳು ಅಧಿಕ ತಾಪಕ್ಕೆ ಒಳಗಾಗಬಹುದು, ಆದ್ದರಿಂದ ಸಾಕಷ್ಟು ನೀರು ಮತ್ತು ನೆರಳು ಒದಗಿಸುವುದು ಮುಖ್ಯವಾಗಿದೆ. ನಾಯಿಮರಿ ಬೆಲೆ. ಬೆಲೆ ಶ್ರೇಣಿಯ ಬಾಕ್ಸರ್ ನಾಯಿಮರಿಗಳು ಸಾಮಾನ್ಯವಾಗಿ $800 ರಿಂದ $2,500 ವರೆಗೆ ಇರುತ್ತದೆ. ಬ್ರೀಡರ್, ಸ್ಥಳ ಮತ್ತು ನಿರ್ದಿಷ್ಟತೆಯನ್ನು ಅವಲಂಬಿಸಿ. ಶುದ್ಧ ತಳಿ ಅಥವಾ ಚಾಂಪಿಯನ್ ಲೈನ್ ನಾಯಿಮರಿಗಳು ಹೆಚ್ಚು ವೆಚ್ಚವಾಗಬಹುದು. ಬಾಕ್ಸರ್ ವಿಧಗಳು. ಅಮೆರಿಕನ್ ಬಾಕ್ಸರ್ ಸಾಮಾನ್ಯವಾಗಿ ತೆಳ್ಳಗಿನ ತಲೆ ಮತ್ತು ಕಡಿಮೆ ಉಚ್ಚಾರದ ಮೂತಿಯೊಂದಿಗೆ. ಜರ್ಮನ್ ಬಾಕ್ಸರ್ ದೊಡ್ಡದಾದ ಸ್ಟಾಕಿಯರ್ ಬಿಲ್ಡ್ ಮತ್ತು ಹೆಚ್ಚು ಸ್ಪಷ್ಟವಾದ ದವಡೆಯನ್ನು ಹೆಚ್ಚಾಗಿ ಸಂತಾನೋತ್ಪತ್ತಿ ಕಾರ್ಯಕ್ರಮಗಳಲ್ಲಿ ಬಳಸಲಾಗುತ್ತದೆ. ಬಾಕ್ಸರ್ ಗಾತ್ರ ಮತ್ತು ರಚನೆಯಲ್ಲಿ ಸೂಕ್ಷ್ಮ ವ್ಯತ್ಯಾಸಗಳೊಂದಿಗೆ ಜರ್ಮನ್ ಬಾಕ್ಸರ್ ಅನ್ನು ಹೋಲುತ್ತದೆ. ಆಸಕ್ತಿದಾಯಕ ಅಜ್ಞಾತ ಸಂಗತಿಗಳು. ನ್ಯಾಚುರಲ್ ಗಾರ್ಡಿಯನ್ ಇನ್ಸ್ಟಿಂಕ್ಟ್ ಬಾಕ್ಸರ್ಗಳು ಅತ್ಯುತ್ತಮ ಕುಟುಂಬ ನಾಯಿಗಳು ಮತ್ತು ಅವುಗಳ ರಕ್ಷಣಾತ್ಮಕ ಸ್ವಭಾವಕ್ಕೆ ಹೆಸರುವಾಸಿಯಾಗಿದೆ. ಅವುಗಳು ಸಂಭಾವ್ಯ ಬೆದರಿಕೆಗಳಿಗೆ ಹೆಚ್ಚು ಜಾಗರೂಕ, ಅವುಗಳನ್ನು ಪರಿಣಾಮಕಾರಿ ಕಾವಲು ನಾಯಿಗಳಾಗಿ ಮಾಡುತ್ತದೆ. ಬಾಕ್ಸಿಂಗ್ ಬಿಹೇವಿಯರ್. ಬಾಕ್ಸರ್ಗಳು ಸಾಮಾನ್ಯವಾಗಿ ತಮ್ಮ ಮುಂಭಾಗದ ಪಂಜಗಳನ್ನು ತಮಾಷೆಯಾಗಿ ಬಳಸುತ್ತಾರೆ. ಜನರು ಅಥವಾ ಇತರ ನಾಯಿಗಳೊಂದಿಗೆ ಸಂವಹನ ನಡೆಸುವಾಗ ಬಾಕ್ಸಿಂಗ್ ವಿಧಾನ ಅವುಗಳು ತಮ್ಮ ಹೆಸರನ್ನು ಬಾಕ್ಸರ್ ಎಂದು ಗಳಿಸಿತ್ತು. ಕುಟುಂಬ ಬಾಕ್ಸರ್ಗಳೊಂದಿಗಿನ ಬಲವಾದ ಬಾಂಡ್. ಅವುಗಳು ಕುಟುಂಬಗಳೊಂದಿಗೆ ಅತ್ಯಂತ ನಿಕಟ ಬಂಧಗಳನ್ನು ರೂಪಿಸಲು ಹೆಸರುವಾಸಿಯಾಗಿದೆ ಮತ್ತು ದೀರ್ಘಾವಧಿಯವರೆಗೆ ಏಕಾಂಗಿಯಾಗಿ ಬಿಟ್ಟರೆ ಬೇರ್ಪಡುವ ಆತಂಕದಿಂದ ಬಳಲಬಹುದು. ಈ ಗುಣಲಕ್ಷಣಗಳು ಬಾಕ್ಸರ್ಗಳನ್ನು ಉತ್ಸಾಹಭರಿತ, ನಿಷ್ಠಾವಂತ ಮತ್ತು ಪ್ರೀತಿಯ ತಳಿಯನ್ನಾಗಿ ಮಾಡುತ್ತದೆ.
ಸಕ್ರಿಯ ಕುಟುಂಬಗಳು ಅಥವಾ ತಮ್ಮ ಶಕ್ತಿಯನ್ನು ಹೊಂದಿಸುವ ಮತ್ತು ಅವುಗಳಿಗೆ ಅಗತ್ಯವಿರುವ ಗಮನವನ್ನು ನೀಡುವ ವ್ಯಕ್ತಿಗಳಿಗೆ ಪರಿಪೂರ್ಣ. ಜನರು ಪ್ರಸ್ತುತ ಹೆಚ್ಚು ಆಸಕ್ತಿ ಹೊಂದಿರುವ ಟ್ರೆಂಡಿಂಗ್ ನಾಯಿ ವಿಷಯಗಳ ಸಂಕ್ಷಿಪ್ತ ಅವಲೋಕನ ಇಲ್ಲಿದೆ. ತಡೆಗಟ್ಟುವ ಆರೋಗ್ಯ. ನಾಯಿಗಳು ದೀರ್ಘಾವಧಿಯ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ತಡೆಗಟ್ಟುವ ಆರೋಗ್ಯವು ಮುಖ್ಯವಾಗಿದೆ. ಇದು ನಿಯಮಿತವಾಗಿ ಪಶುವೈದ್ಯರ ತಪಾಸಣೆ, ವ್ಯಾಕ್ಸಿನೇಷನ್ಗಳು, ಚಿಗಟಗಳು, ಉಣ್ಣೆ ಮತ್ತು ಹುಳುಗಳಿಗೆ ಪರಾವಲಂಬಿ ನಿಯಂತ್ರಣ ಮತ್ತು ಹಲ್ಲಿನ ಆರೈಕೆ. ತಡೆಗಟ್ಟುವ ಕ್ರಮಗಳು ಸಮಸ್ಯೆಗಳನ್ನು ಮೊದಲೇ ಪತ್ತೆಹಚ್ಚಲು ಮತ್ತು ಹೃದಯಾಘಾತ ಅಥವಾ ಪಾರ್ವೋವೈರಸ್ನಂತಹ ರೋಗಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಸರಿಯಾದ ಆಹಾರ ಮತ್ತು ವ್ಯಾಯಾಮವು ತೂಕವನ್ನು ನಿರ್ವಹಿಸುವ ಮೂಲಕ ಮತ್ತು ಜಂಟಿ ಮತ್ತು ಹೃದಯರಕ್ತನಾಳದ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡುವ ಮೂಲಕ ನಾಯಿಗಳನ್ನು ಆರೋಗ್ಯಕರವಾಗಿಡುವಲ್ಲಿ ಪಾತ್ರವನ್ನು ವಹಿಸುತ್ತದೆ. ನಾಯಿ ಪುಷ್ಟೀಕರಣ ಚಟುವಟಿಕೆಗಳು. ನಾಯಿ ಪುಷ್ಟೀಕರಣವು ನಾಯಿಗಳನ್ನು ತೊಡಗಿಸಿಕೊಳ್ಳಲು ಮತ್ತು ಬೇಸರವನ್ನು ತಡೆಯಲು ಮಾನಸಿಕ ಮತ್ತು ದೈಹಿಕ ಪ್ರಚೋದನೆಯನ್ನು ಒದಗಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಒಗಟು ಆಟಿಕೆಗಳು, ಪರಿಮಳ ಆಟಗಳು ಮತ್ತು ಚುರುಕುತನದ ಕೋರ್ಸ್ಗಳಂತಹ ಚಟುವಟಿಕೆಗಳು ನಾಯಿಗಳ ಮೆದುಳಿಗೆ ಸವಾಲು ಹಾಕುತ್ತವೆ ಮತ್ತು ಆತಂಕ ಮತ್ತು ವಿನಾಶಕಾರಿ ನಡವಳಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ತರಲು, ಅಡಗಿಸು ಅಥವಾ ವಿಧೇಯತೆಯ ಸವಾಲುಗಳಂತಹ ಸಂವಾದಾತ್ಮಕ ಆಟವು ನಾಯಿಗಳು ಮತ್ತು ನಾಯಿಗಳ ನಡುವಿನ ಬಾಂಧವ್ಯವನ್ನು ಉತ್ತೇಜಿಸುತ್ತದೆ. ತರಬೇತಿ ಮತ್ತು ನಡವಳಿಕೆ. ಧನಾತ್ಮಕ ಬಲವರ್ಧನೆಯ ಮೂಲಕ ನಾಯಿಗಳಿಗೆ ತರಬೇತಿ ನೀಡುವುದು ಶಿಕ್ಷೆಯನ್ನು ಬಳಸದೆ ಉತ್ತಮ ನಡವಳಿಕೆಯನ್ನು ಪ್ರೋತ್ಸಾಹಿಸುತ್ತದೆ. ಹಿಂಸಿಸಲು ಅಥವಾ ಹೊಗಳಿಕೆಯೊಂದಿಗೆ ಅಪೇಕ್ಷಣೀಯ ಕ್ರಿಯೆಗಳಿಗೆ ಬಹುಮಾನ ನೀಡುವಂತಹ ತಂತ್ರಗಳು ನಾಯಿಗಳು ಮತ್ತು ಮಾಲೀಕರ ನಡುವಿನ ಬಂಧವನ್ನು ಬಲಪಡಿಸುತ್ತವೆ. ಪ್ರತ್ಯೇಕತೆಯ ಆತಂಕ, ಬಾರ್ಕಿಂಗ್ ಮತ್ತು ಬಾರು ಎಳೆಯುವಿಕೆಯಂತಹ ಸಾಮಾನ್ಯ ಸಮಸ್ಯೆಗಳನ್ನು ಸ್ಥಿರವಾದ ತರಬೇತಿ ಮತ್ತು ತಾಳ್ಮೆಯ ಮೂಲಕ ತಗ್ಗಿಸಬಹುದು. ನಾಯಿಯ ಆಹಾರ ಮತ್ತು ಪೋಷಣೆ. ನಾಯಿಯ ಆರೋಗ್ಯಕ್ಕೆ ಸಮತೋಲಿತ ಪೋಷಣೆ ಅತ್ಯಗತ್ಯ. ಮಾಲೀಕರು ಕಚ್ಚಾ ಆಹಾರದಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದಾರೆ. ಮನೆಯಲ್ಲಿ ತಯಾರಿಸಿದ ಊಟ ಮತ್ತು ಪ್ರೋಟೀನ್ಗಳು, ಕೊಬ್ಬುಗಳು ಮತ್ತು ಕಾರ್ಬೋಹೈಡ್ರೇಟ್ಗಳ ಸರಿಯಾದ ಸಮತೋಲನವನ್ನು ಅರ್ಥಮಾಡಿಕೊಳ್ಳುವುದು. ಹೆಚ್ಚುವರಿಯಾಗಿ ಒಮೆಗಾ ವ್ಯವಕಲನ 3 ಅಥವಾ ಗ್ಲುಕೋಸಮೈನ್ನಂತಹ ಪೂರಕಗಳು ಜಂಟಿ ಆರೋಗ್ಯ ಮತ್ತು ಹೊಳೆಯುವ ಕೋಟ್ ಅನ್ನು ಉತ್ತೇಜಿಸಲು ಜನಪ್ರಿಯವಾಗಿವೆ. ದತ್ತು ಮತ್ತು ತಳಿಯು ನಿರ್ದಿಷ್ಟ ಆರೈಕೆ. ಪಾರುಗಾಣಿಕಾ ನಾಯಿಗಳನ್ನು ದತ್ತು ಪಡೆಯುವುದು ಹೆಚ್ಚುತ್ತಿದೆ, ಏಕೆಂದರೆ ಅನೇಕ ಜನರು ಶಾಪಿಂಗ್ ಮಾಡುವ ಬದಲು ದತ್ತು ತೆಗೆದುಕೊಳ್ಳಲು ಆಯ್ಕೆ ಮಾಡುತ್ತಾರೆ. ವಿವಿಧ ತಳಿಗಳು ವ್ಯಾಯಾಮದ ವಿಷಯದಲ್ಲಿ ವಿಶಿಷ್ಟ ಅಗತ್ಯಗಳನ್ನು ಹೊಂದಿರುವುದರಿಂದ ತಳಿಯು ನಿರ್ದಿಷ್ಟ ಕಾಳಜಿಯನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಆರೋಗ್ಯ ಮತ್ತು ಮನೋಧರ್ಮ. ತಳಿಯ ಅವಶ್ಯಕತೆಗಳ ಬಗ್ಗೆ ದತ್ತುದಾರರಿಗೆ ಶಿಕ್ಷಣ ನೀಡುವುದು ಅವರ ಜೀವನ ಶೈಲಿಗೆ ಉತ್ತಮ ಫಿಟ್ ಅನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ನೀವು ನನ್ನ ವಿಡಿಯೋ ವಿಷಯವನ್ನು ಆನಂದಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್ ಖಚಿತಪಡಿಸಿ ಮತ್ತು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ಕೊನೆಯವರೆಗೂ ಗಮನ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಈ ವಿಡಿಯೋವನ್ನು ನಾನು ನಿಮ್ಮ ಪ್ರಾಂಪ್ಟ್ ಪ್ರತಿಕ್ರಿಯೆಯನ್ನು ಪ್ರಶಂಸಿಸುತ್ತೇನೆ. ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.